ಹಲೋ ಗೆಳೆಯರಿ, ನಮ್ಮ ಲಾಗ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದ ಹಿಂದೂ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಸೆಪ್ಟೆಂಬರ್ 8, 2021 ಹಿಂದೂ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಸುದ್ದಿ ವಿಶ್ಲೇಷಣೆಗೂ ಮುಂಚೆ ಇರುವಂತಹ ಸ್ಮಾಲ್ ಅನೌನ್ಸ್ಮೆಂಟ್ ಅಂದರೆ, ಲಾ ಎಕ್ಸಲೆನ್ಸ್ ವತಿಯಿಂದ ನಿಮಗೆ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ಗೆ ಎಕ್ಸ್ಕ್ಲೂಸಿವ್ ಆಗಿ ಇದೇ ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕನ್ನುವಂಥ ವಿದ್ಯಾರ್ಥಿಗಳಿಗೆ ಒಂದು ಕ್ಲಾಸ್ ರೂಮ್ ಪ್ರೋಗ್ರಾಮ್ ಅಂದರೆ ಆಫ್ಲೈನಲ್ಲಿ ಮೋಡಲ್ಲಿ ನಿಮಗೆ ಒಂದು ಪ್ರೋಗ್ರಾಮನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಪ್ರೋಗ್ರಾಮ್ಗೆ ನೀವು ರಿಜಿಸ್ಟ್ರೇಷನ್ ಆಗಬೇಕಂದ್ರೆ ಇದು 2022ನಲ್ಲಿ ಯಾರು ಬರೀತಾರಲ್ಲ ಅವ್ರಿಗೋಸ್ಕರ ಇರೋದು. ಸೊ ಕಂಪ್ಲೀಟಾಗಿ ಒಂದು ಕೋರ್ಸೇ ಇರುತ್ತೆ, ನಿಮಗೆ ಆಪ್ಷನ್ಸು ಎಲ್ಲ ಇನ್ಕ್ಲೂಡ್ ಆಗಿರುವಂಥ ಒಂದು ಪ್ರೋಗ್ರಾಮನ್ನು ಡಿಸೈನ್ ಮಾಡಿದ್ದಾರೆ. ಸೊ ಈ ಒಂದು ಪ್ರೋಗ್ರಾಮನ್ನು ಬೆಂಗಳೂರು ರೀಜನಲ್ಲಿ ನಾವು ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಎಕ್ಸ್ಕ್ಲೂಸಿವ್ ಆಗಿ. ಸೊ ಹೋಲಿಸ್ಟಿಕ್ ವೇನಲ್ಲಿ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಈ ಪ್ರೋಗ್ರಾಮ್ಗೆ ಸಂಬಂಧಪಟ್ಟಂತೆ ಏನೇ ಡೌಟ್ಸ್ ಇದ್ರೂ ಸಹ ಕೊಟ್ಟಿರುವಂಥ ಕಾಂಟ್ಯಾಕ್ಟ್ ಡೀಟೇಲ್ಸ್ಗೆ ಕಾಲ್ ಮಾಡಿ, ಅಥವಾ ಈ QR ಕೋಡನ್ನು ಸ್ಕ್ಯಾನ್ ಮಾಡೋದ್ರ ಮೂಲಕ ನಿಮಗೊಂದು ಲಿಂಕ್ ಜನರೇಟ್ ಆಗುತ್ತೆ, ಡೈರೆಕ್ಟಾಗಿ ನೀವು ರಿಜಿಸ್ಟ್ರೇಷನ್ ಸಹ ತೊಗೋಬೋದು. ಇವತ್ತಿನ ಮೊದಲನೇ ಆರ್ಟಿಕಲ್, ಗವರ್ಮೆಂಟ್ ರೂಲ್ಸ್ ಅಲೋವಿಂಗ್ ಲೋಕಲ್ ಸೇಲ್ಸ್ ಬೈ ಸ್ಪೆಷಲ್ ಎಕನಾಮಿಕ್ ಝೋನ್ ಯೂನಿಟ್ ಸ್ಯಾನ್ಸ್ ಇಂಪೋರ್ಟ್ ಟ್ಯಾಗ್. ಈ ಒಂದು ಆರ್ಟಿಕಲನ್ನು UPSC ಸಿಲೆಬಸಲ್ಲಿ GS ಪೇಪರ್ 3ನಲ್ಲಿ ಎಫೆಕ್ಟ್ಸ್ ಆಫ್ ಲಿಬರಲೈಸೇಷನ್ ಆನ್ ದಿ ಎಕಾನಮಿ ಮತ್ತು ಚೇಂಜಸ್ ಇನ್ ಇಂಡಸ್ಟ್ರಿಯಲ್ ಪಾಲಿಸಿ ಆ್ಯಂಡ್ ದರ್ ಎಫೆಕ್ಟ್ಸ್ ಆನ್ ಇಂಡಸ್ಟ್ರಿಯಲ್ ಗ್ರೋತ್ ನಡಿನಲ್ಲಿ ಕನ್ಸಿಡರ್ ಮಾಡೋಣ. ಇನ್ನು KPSC ಸಿಲೆಬಸಲ್ಲಿ ನೋಡಬೇಕಾದ್ರೆ GS ಪೇಪರ್ 1ನಲ್ಲಿ ಇಂಡಿಯನ್ ಎಕಾನಮಿನಲ್ಲಿ ಇದನ್ನು ನಾವು ಕನ್ಸಿಡರ್ ಮಾಡ್ಬೋದು. ಇನ್ನು ಈ ಒಂದು ಆರ್ಟಿಕಲ್ ಇವಾಗ ನ್ಯೂಸಲ್ಲಿ ಯಾಕಿದೆ, ಇದರಲ್ಲಿ ಮಾತಾಡ್ತಾ ಇರೋದು ಸ್ಪೆಷಲ್ ಎಕನಾಮಿಕ್ ಝೋನ್ ಯೂನಿಟ್ಸ್ನ ವಿಷಯವಾಗಿ. ರೀಸೆಂಟಾಗಿ ಗೌರ್ಮೆಂಟ್ಗೆ ಬಂದಿರುವಂಥ ಒಂದು ಪ್ರಪೋಸಲನ್ನು ಅವರು ಕನ್ಸಿಡರ್ ಮಾಡ್ತಾ ಇದ್ದಾರೆ. ಸೊ ಏನದು ಪ್ರಪೋಸಲ್, ಆ್ಯಕ್ಚುಲಿ ಏನು ಚೇಂಜಸನ್ನು ತರ್ತಾ ಇದ್ದಾರೆ ಈ ಒಂದು ಸ್ಪೆಷಲ್ ಎಕನಾಮಿಕ್ ಝೋನಲ್ಲಿ ಅಂತ ಅನ್ನೋದು ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಈ ಒಂದು ಆರ್ಟಿಕಲಿಂದ ಇಂಪಾರ್ಟೆಂಟ್ ಆಗುತ್ತೆ. ಇದ್ರ ಜೊತೆಗೆ ಎಕನಾಮಿಕ್ ಝೋನ್ ಅಂದರೆ ಏನು ಅನ್ನೋದು ನಮಗೆ ಇಂಪಾರ್ಟೆಂಟ್. ಇಂಡಿಯಾದಲ್ಲಿ ಇಂಪಾರ್ಟೆನ್ಸ್ ಏನಿದೆ ಸ್ಪೆಷಲ್ ಆಗಿ ಎಕನಾಮಿಕ್ ಝೋನ್ನ ವಿಷಯವಾಗಿ. ಸೊ ಇದರಿಂದ ಗೌರ್ಮೆಂಟ್ ಯಾವ ರೀತಿಯಂಥ ಎಸ್ಟಾಬ್ಲಿಷ್ಮೆಂಟನ್ನು ಮಾಡ್ತೇವೆ, ಇದು ಸೆಂಟ್ರಲ್ ಗೌರ್ಮೆಂಟಲ್ಲಿ ಬರುತ್ತಾ ಅಥವಾ ಸ್ಟೇಟ್ ಗೌರ್ಮೆಂಟ್ ಕಂಟ್ರೋಲಲ್ಲಿ ಇರುತ್ತಾ, ಈ ಥರ ಥಿಂಗ್ಸ್ಗಳು ಏನಿದೆಯಲ್ಲ ಸ್ಪೆಷಲ್ ಎಕನಾಮಿಕ್ ಝೋನ್ಸ್ಗಳನ್ನು ಗೌರ್ಮೆಂಟ್ ಯಾವ ರೀತಿಯಾಗಿ ಕಂಟ್ರೋಲ್ ಮಾಡುತ್ತೆ, ಇದು ಯಾವ ರೀತಿಯಂಥ ಚೇಂಜಸನ್ನು ಟ್ರೇಡಲ್ಲಿ ತರುತ್ತೆ ಅನ್ನೋದು ನಮಗೆ ಕಂಪ್ಲೀಟಾಗಿ ಅರ್ಥ ಇರಬೇಕು. ಸೊ ದ್ಯಾಟ್ ನಮಗೆ ಸ್ಪೆಷಲ್ ಎಕನಾಮಿಕ್ ಝೋನಲ್ಲಿ ಯಾವುದೇ ಕ್ವಶನ್ಸ್ ಬಂದರೂ ಸಹ ಈಸಿಯಾಗಿ ಮಾರ್ಕ್ ಮಾಡ್ಬೋದು. ನ್ಯೂಸ್ ಪೇಪರಲ್ಲಿ ಈ ಬಂದಿರುವಂತಹ ಆರ್ಟಿಕಲು ನಮಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಆರ್ಟಿಕಲನ್ನು ನಾವು ನೆಗ್ಲೆಕ್ಟ್ ಮಾಡುವಂತಿಲ್ಲ. ಸೊ ಮೊದಲೇದಾಗಿ ಆ ಒಂದು ಪ್ರಪೋಸಲ್ ಏನಿದೆ ಅನ್ನೋದನ್ನು ನಾವು ಚೆಕ್ ಮಾಡೋಣ. ಸೊ ಸ್ಪೆಷಲ್ ಎಕಾನಮಿಕ್ ಝೋನ್ ನಡಿನಲ್ಲಿ ಇದನ್ನು ನಾವು ಏನಂತ ಕರಿತೀವಿ ಕನ್ನಡದಲ್ಲಿ ಅಂದರೆ ವಿಶೇಷ ಆರ್ಥಿಕ ವಲಯ ಅಂತ ಕರೆಯಲಾಗುತ್ತೆ. ಈ ಒಂದು ಝೋನಿಂದ ನಾವು ಇವತ್ತೊಂದು ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡಿದ್ದೀವಲ್ಲ, ಇದನ್ನು ನಾವು ಡೊಮ್ಯಾಸ್ಟಿಕ್ ಮಾರ್ಕೆಟಲ್ಲಿ ತಂದಾಗ ಇದನ್ನು ಸಹ ಸದ್ಯದ ಪರಿಸ್ಥಿತಿಯಲ್ಲಿ ಆಮದು ಅಥವಾ ಇಂಪೋರ್ಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಅಂದರೆ ನಾವು ಬೇರೆ ದೇಶದಿಂದ ಏನು ಇಂಪೋರ್ಟ್ ಮಾಡ್ಕೋತೀವಲ್ಲ, ಆಮದನ್ನು ಸರ್ವಿಸ್ ಇರ್ಬೋದು ಅಥವಾ ಸರಕು ಇರ್ಬೋದು. ಇದೇ ರೀತಿಯಾಗಿ ನಾವು ಈ ಎಕನಾಮಿಕ್ ಝೋನಿಂದ ಬರುವಂತಹ ಪ್ರಾಡಕ್ಟನ್ನು ನಾವು ಡೊಮೆಸ್ಟಿಕ್ ಮಾರ್ಕೆಟಲ್ಲಿ ಬಂದಾಗ ಅದನ್ನು ಸೇಮ್ ಇಂಪೋರ್ಟ್ ಥರನೇ ನಾವು ಕನ್ಸಿಡರ್ ಮಾಡ್ತಾ ಇದ್ವಿ. ಆದರೆ ಈ ಒಂದು ಪ್ರೊವಿಷನಲ್ಲಿ ಒಂದು ಕನ್ಸಿಡರೇಷನ್ ಏನು ಮಾಡ್ತಾ ಇದ್ದಾರೆ ಅಂದರೆ, ಇಂಪೋರ್ಟ್ ಅನ್ನುವಂಥ ಸ್ಟೇಟಸನ್ನು ನಾವು ಹೊಡೆದು ಹಾಕಬೇಕು ಅನ್ನುವಂಥ ಡಿಸ್ಕಷನ್ ಇಲ್ಲಿದೆ ಗೌರ್ಮೆಂಟ್. ಇನ್ನೂ ಯಾವುದೇ ರೀತಿಯಂಥ ಲಾಸ್ ಆಗಲಿ ಅಥವಾ ಸ್ಟೇಟಸ್ ಆಗಲಿ ಡಿಕ್ಲೇರ್ ಆಗಿಲ್ಲ, ಜಸ್ಟ್ ಇಟ್ ಈಸ್ ಪ್ರಪೋಸಲನ್ನು ಕನ್ಸಿಡರ್ ಮಾಡ್ತಾ ಇದ್ದಾರೆ. ಇದರಿಂದ ಏನು ಇಂಪಾರ್ಟೆನ್ಸ್ ಅಥವಾ ಏನು ಬೆನಿಫಿಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ರಿವ್ಯೂ ಮಾಡ್ತಾ ಇದ್ದಾರೆ, ಒಂದು ಪಾಯಿಂಟು. ಇದ್ರ ಜೊತೆಗೆ ಇನ್ನೊಂದು ಪಾಯಿಂಟ್ ಏನು ಕೊಟ್ಟಿದ್ದಾರೆ ಅಂತಂದರೆ, RODTEP ಸ್ಕೀಮ್. ಇದರ ಫುಲ್ ಫಾರ್ಮ್ ಏನಂತಂದರೆ ರಿಮಿಷನ್ ಆಫ್ ಟ್ಯಾಕ್ಸಸ್ ಆ್ಯಂಡ್ ಡ್ಯೂಟೀಸ್ ಆನ್ ಎಕ್ಸ್ಪೋರ್ಟ್ ಪ್ರಾಡಕ್ಟ್ಸ್. ಈ ಒಂದು ಸ್ಕೀಮ್ ಏನಿದೆಯಲ್ಲ, ಈ ಸ್ಕೀಮ್ ನಡಿನಲ್ಲಿ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಯೂನಿಟ್ಸ್ ಆಗಲಿ ಅಥವಾ ಸ್ಪೆಷಲ್ ಎಕನಾಮಿಕ್ ಝೋನ್ಗಳನ್ನಾಗಲಿ ನಾವು ಇನ್ಕ್ಲೂಡ್ ಮಾಡ್ಕೊಂಡಿಲ್ಲ. ಸೊ ಈ ಒಂದು ಸ್ಕೀಮಲ್ಲಿ ನಾವು ಟ್ಯಾಕ್ಸ್ ಎಕ್ಸಂಪ್ಷನ್ಸ್ಗಳನ್ನು ನೋಡ್ತೀವಿ. ಇದರಲ್ಲಿ ನಾವು ಎಕ್ಸ್ಕ್ಲೂಷನ್ ಮಾಡಿದ್ದೀವಿ. ಕರೆಂಟ್ ಪರಿಸ್ಥಿತಿನಲ್ಲಿ ಇದು ಎಕ್ಸ್ಕ್ಲೂಷನ್ ಇದೆ, ಇದನ್ನು ಸಹ ರಿವ್ಯೂ ಮಾಡಬೇಕು. ಸೊ ನಾವು ಇದನ್ನು ಈ ಸ್ಕೀಮ್ ನಡಿನಲ್ಲಿ ಈ ಎರಡೂ ಝೋನ್ಸ್ಗಳನ್ನು ಇನ್ಕ್ಲೂಡ್ ಮಾಡಬೇಕು ಅನ್ನುವಂಥ ಪ್ರಪೋಸಲನ್ನು ಸಹ ಅವರು ರಿವ್ಯೂ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಒಂದು ಎಕ್ಸ್ಪೋರ್ಟ್ ಯೂನಿಟ್ ಇರ್ಬೋದು, ಇದನ್ನು ನಾವು ಕನ್ನಡದಲ್ಲಿ ರಫ್ತು ಆಧಾರಿತ ಘಟಕಗಳು ಅಥವಾ ಸ್ಪೆಷಲ್ ಎಕನಾಮಿಕ್ ಝೋನ್ ಅಂತಂದರೆ ವಿಶೇಷ ಆರ್ಥಿಕ ವಲಯಗಳು. ಇವೆರಡೂ ಯೂನಿಟ್ಗಳನ್ನು ನಾವು ಈ ಒಂದು ಸ್ಕೀಮ್ ನಡಿನಲ್ಲಿ ತರೋದ್ರಿಂದ ಜಾಸ್ತಿ ಬೆನಿಫಿಟ್ಸನ್ನು ಈ ಪರ್ಟಿಕ್ಯುಲರ್ ಝೋನ್ಸ್ಗಳಿಗೆ ಕೊಡ್ಬೋದು. ಇದರಿಂದ ಮೇಜರ್ ಆಗಿ ಟ್ರೇಡ್ ಬ್ಯಾಲೆನ್ಸನ್ನು ಇಂಪ್ರೂವೈಸ್ ಮಾಡುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಗೌರ್ಮೆಂಟ್ ಇದನ್ನು ಕನ್ಸಿಡರ್ ಮಾಡ್ತಾ ಇದೆ. ಮತ್ತು ಈ ಒಂದು ಸ್ಪೆಷಲ್ ಎಕನಾಮಿಕ್ ಝೋನ್ಗೆ ಕೊಟ್ಟಿರುವಂತಹ ಬೆನಿಫಿಟ್ಸ್ಗಳು ಏನಿದಾವಲ್ಲ, ಈ ಎಲ್ಲ ಬೆನಿಫಿಟ್ಸ್ಗಳು ಎಕ್ಸ್ಪೈರಿ ಆಗಿದೆ. ಇದಕ್ಕೆ ಯಾಕೆ ಕಾರಣ, ಅವ್ರು ರೀಸನ್ ಏನು ಕೊಡ್ತಿದ್ದಾರೆ ಅಂತಂದರೆ, ಒಂದು ಪ್ರಾಡಕ್ಟ್ ಇವತ್ತು ರೆಡಿ ಮಾಡ್ತಾ ಇದ್ದೀವಿ ಅಂತಂದರೆ ಇನ್ಪುಟ್ ಕಾಸ್ಟ್ ಏನಿರುತ್ತಲ್ಲ ಅದು ಇನ್ಕ್ರೀಸ್ ಇದೆ ಸದ್ಯಕ್ಕೆ, ಜೊತೆಗೆ ಇಂಟ್ರೆಸ್ಟ್ ರೇಟು ಸಹ ಜಾಸ್ತಿ ಇದೆ. ಇವೆರಡೂ ಕನ್ಸಿಡರ್ ಮಾಡಿದಾಗ ಸದ್ಯದ ಪರಿಸ್ಥಿತಿಯಲ್ಲಿ ಇರುವಂತಹ ಚೇಂಜಸನ್ನು ನೋಡಿದಾಗ ಅದರ ಅನುಗುಣವಾಗಿ ನಾವು ಈ ಒಂದು ಸ್ಪೆಷಲ್ ಎಕನಾಮಿಕ್ ಝೋನ್ಗೆ ಕೊಡುವಂತಹ ಸವಲತ್ತುಗಳನ್ನು ಸಹ ಚೇಂಜ್ ಮಾಡಬೇಕು ಅನ್ನುವಂಥ ಪಾಯಿಂಟನ್ನು ಈ ಒಂದು ಆರ್ಟಿಕಲಲ್ಲಿ ಹೈಲೈಟ್ ಮಾಡಿದ್ದಾರೆ.
ಇನ್ನು ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಸ್ಪೆಷಲ್ ಎಕಾನಾಮಿಕ್ ಝೋನ್ ಬಗ್ಗೆ ಕೆಲವು ಮಾಹಿತಿಗಳು ಗೊತ್ತಿರಬೇಕು. ಇವೆಲ್ಲ ಮಾಹಿತಿಗಳು ನಿಮಗೆ ಗೊತ್ತಾದರೆ ಈಸಿಯಾಗಿ ನಾವು ಸಮ್ಟೈಮ್ಸ್ ಬಂದಿರುವಂಥ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನಲ್ಲಿ ಈಸಿಯಾಗಿ ಎಲಿಮಿನೇಟ್ ಮಾಡ್ಬೋದು. ಎಕನಾಮಿನಲ್ಲಿ ಇದು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿರೋದ್ರಿಂದ ಇದ್ರ ಬಗ್ಗೆನೂ ನೀವು ಸರಿಯಾಗಿ ಇವತ್ತು ಇನ್ಫಾರ್ಮೇಷನನ್ನು ತಿಳ್ಕೊಳ್ಳೋಕೆ ಟ್ರೈ ಮಾಡಿ. ಸೊ ಸ್ಪೆಷಲ್ ಎಕನಾಮಿಕ್ ಝೋನ್ ಅಥವಾ ವಿಶೇಷ ಆರ್ಥಿಕ ವಲಯ ಅಂತಂದರೆ ಏನು? ನಾರ್ಮಲ್ ಆಗಿ ಈ ಒಂದು ಸ್ಪೆಷಲ್ ಎಕಾನಾಮಿಕ್ ಝೋನಲ್ಲಿ ಇವತ್ತು ನಾವು ಒಂದು ಇಂಡಸ್ಟ್ರಿಯನ್ನು ಸೆಟಪ್ ಮಾಡ್ತಾ ಇದ್ದೀವಿ ಅಂತಂದರೆ, ಫಾರ್ ಎಕ್ಸಾಂಪಲ್ ಇವತ್ತು ಕನ್ಸಿಡರ್ ಮಾಡೋಣ, ನಾನ್ ಸ್ಪೆಷಲ್ ಎಕಾನಾಮಿಕ್ ಝೋನಲ್ಲಿ ನಾರ್ಮಲ್ ಏನು ಪ್ರೊಡಕ್ಷನ್ ಯೂನಿಟ್ ಇರುತ್ತಲ್ಲ, ಈ ಒಂದು ಪ್ರೊಡಕ್ಷನ್ ಯೂನಿಟ್ಗಳಲ್ಲಿ ನಾವು ಒಂದು ಇಂಡಸ್ಟ್ರಿಯನ್ನು ಸೆಟಪ್ ಮಾಡ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ಇದಕ್ಕೆ ಎಕ್ಸ್ ಅಂತ ಕೊಡೋಣ. ಇನ್ನೊಂದು ಸ್ಪೆಷಲ್ ಎಕಾನಾಮಿಕ್ ಝೋನಲ್ಲಿ ವೈ ಅನ್ನುವಂಥ ಒಂದು ಇಂಡಸ್ಟ್ರಿಯನ್ನು ನಾನು ಇವತ್ತು ಸೆಟಪ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಎರಡು ಪ್ರೊಡಕ್ಷನ್ ಯೂನಿಟ್ಗೆ ಅಥವಾ ಎರಡು ಇಂಡಸ್ಟ್ರೀಸ್ಗೂ ಏನು ಡಿಫ್ರೆನ್ಸ್ ಇರುತ್ತೆ ಅಂದರೆ, ನಾನು ಸೆಟಪ್ ಮಾಡೋ ಟೈಮಲ್ಲಿ ಏನಿರುವಂತಹ ರೆಗ್ಯುಲೇಷನ್ಸ್ಗಳೇನಿರುತ್ತಲ್ಲ ಅದು ತುಂಬ ಡಿಫ್ರೆಂಟ್ ಆಗಿರುತ್ತೆ. ನಾನು ಸ್ಪೆಷಲ್ ಎಕನಾಮಿಕ್ ಝೋನಲ್ಲಿ ಇವತ್ತು ಸೆಟಪ್ ಮಾಡ್ತಾ ಇದ್ದೀನಿ ಅಂತಂದಾಗ ನನಗೆ ಬೇಕಾಗಿರುವಂತಹ ಅಡ್ಮಿನಿಸ್ಟ್ರೇಷನ್ಸ್ ಇರ್ಬೋದು, ಅಥವಾ ಕೆಲವೊಂದು ಲೇಬರ್ ರೆಗ್ಯುಲೇಷನ್ಸ್ ಇರ್ಬೋದು, ಕಸ್ಟಮ್ ಡ್ಯೂಟೀಸ್ ಇರ್ಬೋದು, ಟ್ರೇಡಿಂಗ್ ಸಂಬಂಧಪಟ್ಟಂತಹ ಟ್ಯಾಕ್ಸಸ್ಗಳಿರ್ಬೋದು, ಇವೆಲ್ಲ ಇನ್ವೆಸ್ಟಿಂಗ್ ಮಾಡೋದ್ರಲ್ಲೂ ಸಹ ಕಂಟ್ರೋಲ್ ಏನಿರುತ್ತಲ್ಲ ಅದು ತುಂಬ ರಿಲ್ಯಾಕ್ಸ್ಡ್ ಆಗಿರುತ್ತೆ ಸ್ಪೆಷಲ್ ಎಕನಾಮಿಕ್ ಝೋನಲ್ಲಿ. ಆದರೆ ನಾರ್ಮಲ್ ಝೋನ್ಸಲ್ಲಿ ಏನಿರುತ್ತೆ ರಿಸ್ಟ್ರಿಕ್ಷನ್ಸು ಜಾಸ್ತಿ ಇರುತ್ತೆ. ಲೇಬರ್ ಲಾಸ್ಗೆ ಸಂಬಂಧಪಟ್ಟಂತೆ ಟ್ಯಾಕ್ಸೇಷನ್ ಸ್ವಲ್ಪ ಜಾಸ್ತಿ ಇರುತ್ತೆ. ಜಾಸ್ತಿ ನಾವು ಸ್ಪೆಷಲ್ ಎಕನಾಮಿಕ್ ಝೋನ್ಸ್ಗಳನ್ನು ರಾಷ್ಟ್ರೀಯ ಗಡಿ ಭಾಗದಲ್ಲಿ ನೋಡ್ತೀವಿ. ಓಕೆ, ಹೆಚ್ಚು ನಾವು ಈ ಒಂದು ಟ್ರೇಡ್ ಬ್ಯಾಲೆನ್ಸನ್ನು ತರೋದಕ್ಕೋಸ್ಕರ ಕೆಲವೊಂದು ಏರಿಯಾಗಳಲ್ಲಿ ಏನಿರುತ್ತೆ ಅಂತಂದರೆ ಸ್ಪೆಷಲ್ ಎಕನಾಮಿಕ್ ಝೋನನ್ನು ಸೆಟಪ್ ಮಾಡೋದ್ರಿಂದ ಎಂಪ್ಲಾಯ್ಮೆಂಟ್ ಜನರೇಷನ್ ಮಾಡುವಂತಹ ಅಪಾರ್ಚುನಿಟೀಸನ್ನು ಕ್ರಿಯೇಟ್ ಮಾಡುತ್ತೆ. ಜೊತೆಗೆ ಎಫೆಕ್ಟಿವ್ ಅಡ್ಮಿನಿಸ್ಟ್ರೇಷನನ್ನು ಸಹ ನಾವು ಮಾಡ್ಬೋದು. ಇದರಿಂದ ನಾವು ಫೋಕಸ್ಡ್ ಆಗಿ ಒಂದು ಟ್ರೇಡ್ ಬ್ಯಾಲೆನ್ಸನ್ನು ತರೋದ್ರಲ್ಲಿ ಅಥವಾ ಔಟ್ಪುಟ್ಟನ್ನು ಪ್ರೊಡ್ಯೂಸ್ ಮಾಡೋದ್ರಲ್ಲಿ ಇಂಪಾರ್ಟೆನ್ಸನ್ನು ಈ ಒಂದು ಸ್ಪೆಷಲ್ ಎಕನಾಮಿಕ್ ಝೋನು ತೋರಿಸುತ್ತೆ. ಸೊ ನಾವು ಈ ಒಂದು ಸ್ಪೆಷಲ್ ಎಕನಾಮಿಕ್ ಝೋನ್ಗೂ ಮತ್ತು ನಾರ್ಮಲ್ ಪ್ರೊಡಕ್ಷನ್ ಯೂನಿಟ್ಸ್ಗೂ ಏನು ಡಿಫ್ರೆನ್ಸ್ ಅಂತಂದರೆ, ರೆಗ್ಯುಲೇಷನ್ಸ್ ಏನಿರುತ್ತಲ್ಲ, ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ರೆಗ್ಯುಲೇಷನ್ಸ್ಗಳು ಅಥವಾ ಈ ಬಿಸ್ನೆಸ್ ರೆಗ್ಯುಲೇಷನ್ಸ್ಗಳೇನಿರುತ್ತಲ್ಲ ಇವು ತುಂಬ ರಿಲ್ಯಾಕ್ಸ್ಡ್ ಆಗಿರುತ್ತೆ. ಎಸ್ಪೆಷಲಿ ವಿತ್ ರೆಸ್ಪೆಕ್ಟ್ ಟು ಟ್ಯಾಕ್ಸೇಷನ್ ಅಂತ ಕರಿಬೋದು. ಟ್ಯಾಕ್ಸ್ ಏನಿರುತ್ತಲ್ಲ ಟ್ಯಾಕ್ಸ್ ರೆಗ್ಯುಲೇಷನ್ಸು ತುಂಬ ಎಕ್ಸಾಮ್ಟೆಂಟ್ ಆಗಿರುತ್ತೆ ಸ್ಪೆಷಲ್ ಎಕನಾಮಿಕ್ ಝೋನ್ಸಲ್ಲಿ. ಸೊ ಸ್ಪೆಷಲ್ ಎಕನಾಮಿಕ್ ಝೋನ್ಸ್ ಅಂತ ನಾವು ತಿಳ್ಕೊಂಡ್ವಿ. ಯಾರು ಸ್ಪೆಷಲ್ ಎಕನಾಮಿಕ್ ಝೋನ್ಸ್ಗಳನ್ನು ಸೆಟಪ್ ಮಾಡ್ಬೋದು ಅನ್ನೋದು ಇನ್ನೊಂದು ಕ್ವಶನ್. ಆ್ಯಕ್ಚುಲಾಗಿ ನಿಮಗೊಂದು ಡೌಟ್ ಬರ್ಬೋದು, ಎಷ್ಟೋ ಟೆಸ್ಟ್ಗಳಲ್ಲಿ ಪ್ರಿಲಿಮ್ಸ್ ಕ್ವಶನಲ್ಲಿ ನಾವು ಒಂದು ಸ್ಟೇಟ್ಮೆಂಟನ್ನು ನೋಡ್ತೀವಿ, ಫಾರಿನ್ ಏಜೆನ್ಸಿಗಳು ಸ್ಪೆಷಲ್ ಎಕನಾಮಿಕ್ ಝೋನ್ಸ್ಗಳನ್ನು ಸೆಟಪ್ ಮಾಡ್ಬೋದಾ ಅನ್ನುವಂಥದ್ದು. ಎಕ್ಸಾಕ್ಟ್ಲಿ ರೈಟ್, ಅವರು ಸಹ ಸೆಟಪ್ ಮಾಡ್ಬೋದು. ಗೌರ್ಮೆಂಟ್ನವ್ರ ಜೊತೆಗೆ ಪ್ರೈವೇಟ್ ಇಂಡಿವಿಜುವಲ್ ಇರ್ಬೋದು ಅಥವಾ ಜಾಯಿಂಟ್ ಸೆಕ್ಟರ್ ಅಥವಾ ಗೌರ್ಮೆಂಟ್ ಜೊತೆಗೆ ಕೊಲಾಬ್ರೇಷನ್ ಆಗಿರುವಂತಹ ಏಜೆನ್ಸಿಗಳು ಸಹ ಇವತ್ತು ಸ್ಪೆಷಲ್ ಎಕನಾಮಿಕ್ ಝೋನ್ಗಳನ್ನು ಸೆಟಪ್ ಮಾಡ್ಬೋದು. ನಮಗೆ ಡೌಟ್ ಯಾವಾಗ ಬರುತ್ತೆ ಅಂದರೆ, ಸ್ಪೆಷಲ್ ಎಕನಾಮಿಕ್ ಝೋನ್ಸ್ಗಳನ್ನೋದು ಪಾರ್ಲಿಮೆಂಟ್ ರೆಗ್ಯುಲೇಷನಿಂದ ಬಂದಿದೆ ಅಥವಾ ಪಾರ್ಲಿಮೆಂಟ್ ಆ್ಯಕ್ಟಿಂದ ಬಂದಿದೆ. ಸೊ ಹಾಗಾಗಿ ಗೌರ್ಮೆಂಟ್ ಮಾತ್ರ ಅದನ್ನು ಸೆಟಪ್ ಮಾಡ್ಬೋದು ಅನ್ನುವಂಥ ಲೈಕ್ ನಾರ್ಮಲ್ ಒಂದು ಥಾಟ್ ಇರುತ್ತೆ. ಬಟ್ ಎಕ್ಸಾಕ್ಟಾಗಿ ಹೇಳಬೇಕಂತಂದರೆ ಇದನ್ನು ಫಾರಿನ್ ಇಂಡಿವಿಜುವಲ್ಲು ಮಾಡ್ಬೋದು ಅಥವಾ ಪ್ರೈವೇಟ್ ಏಜೆನ್ಸಿಗಳು ಸಹ ಸ್ಪೆಷಲ್ ಎಕನಾಮಿಕ್ ಝೋನ್ಸ್ಗಳನ್ನು ಸೆಟಪ್ ಮಾಡ್ಬೋದು ಅನ್ನುವಂಥ ಕ್ಲಾರಿಟಿ ನಮಗೆ ಗೊತ್ತಿರಬೇಕು. ಇನ್ನು ಸ್ಪೆಷಲ್ ಝೋನನ್ನು ನಾವು ಇವತ್ತು ಸೆಟಪ್ ಮಾಡ್ತಾ ಇದ್ದೀವಿ ಅಂದರೆ ಸ್ಟೇಟ್ ಗೌರ್ಮೆಂಟ್ ಯಾವ ರೀತಿ ಅಂತ ಅಪ್ರೂವಲ್ ಕೊಡುತ್ತೆ ಅಂತಂದರೆ, ಮೊದಲು ಇವತ್ತು ನಾನು ಮಾಡ್ತೀನಿ, ನಾನು ಒಂದು ಸ್ಪೆಷಲ್ ಎಕನಾಮಿಕ್ ಝೋನನ್ನು ಮಾಡ್ತೀನಿ ಅಂತ ಗೌರ್ಮೆಂಟಿಗೆ ಅಪ್ರೋಚ್ ಮಾಡಿದಾಗ ಮೊದಲು ಗೌರ್ಮೆಂಟ್ ಅವ್ರು ಏನು ಮಾಡ್ತಾರೆ, ಒಂದು ಇಂಟರ್ ಮಿನಿಸ್ಟ್ರಲ್ ಕಮಿಟಿ ಅನ್ನೋವಂಥದ್ದು ಇದೆ ಸ್ಪೆಷಲ್ ಎಕನಾಮಿಕ್ ಝೋನ್ ಮೇಲೆ. ಅವ್ರ ಹತ್ರ ಒಂದು ಕನ್ಸಲ್ಟೇಷನನ್ನು ತಗೋತಾರೆ. ನನ್ನ ಒಂದು ಪ್ರಪೋಸಲನ್ನು ಅವರು ಕನ್ಸಿಡರ್ ಮಾಡೋಕ್ಕಿಂತ ಮುಂಚೆ ಕನ್ಸಲ್ಟೇಷನನ್ನು ಪಡ್ಕೊಂಡು ನೆಕ್ಸ್ಟ್ ಅಂದರೆ ಕನ್ಸಲ್ಟೇಷನ್ ಮಾಡುವಾಗ ಒಂದು ಕೆಲವೊಂದು ಕ್ರೈಟೇರಿಯಾ ಇರುತ್ತೆ. ಯಾವ ಥರ ಕ್ರೈಟೇರಿಯಾ? ಇವಾಗ ನಾನು ಒಂದು ಸ್ಪೆಷಲ್ ಎಕನಾಮಿಕ್ ಝೋನನ್ನು ಸೆಟಪ್ ಮಾಡ್ತೀನಿ ಅಂತಂದರೆ ಅವರು ಕೆಲವೊಂದು ವಾಟರ್ಗೆ ಫೆಸಿಲಿಟೀಸ್ ಇರ್ಬೋದು ಅಥವಾ ಎಲೆಕ್ಟ್ರಿಸಿಟಿ ಇನ್ಪುಟ್ಸ್ ಏನಿರುತ್ತಲ್ಲ ಇವನ್ನೆಲ್ಲನೂ ಕನ್ಸಿಡರ್ ಮಾಡಬೇಕಾಗುತ್ತೆ. ಸ್ವಲ್ಪ ಎಕ್ಸಂಪ್ಷನ್ಸ್ ಇರುತ್ತಲ್ಲ. ಸೊ ಹಾಗಾಗಿ ರಿಸೋರ್ಸ್ಗಳು ಅವೈಲೇಬಿಲಿಟಿ ಇದೆನಾ ಇದನ್ನೆಲ್ಲನೂ ಕನ್ಸಿಡರ್ ಮಾಡಿ ಈ ಒಂದು ಇಂಟರ್ ಮಿನಿಸ್ಟರ್ ಕಮಿಟಿ ಜೊತೆ ಒಂದು ಚರ್ಚೆ ಮೂಲಕ ನೆಕ್ಸ್ಟ್ ನನಗೆ ಒಂದು ಪ್ರಪೋಸಲನ್ನು ಕೊಡ್ತಾರೆ. ನನ್ನ ಪ್ರಪೋಸಲನ್ನು ಅವ್ರು ಏನು ಮಾಡ್ತಾರೆ, ಅಗ್ರಿ ಆದರೆ ಏನು ಮಾಡ್ತಾರೆ, ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಸ್ಗೆ ಅದನ್ನು ಕಳಿಸ್ತಾರೆ. ಆಮೇಲೆ ಒಂದು ಸ್ಪೆಷಲ್ ಎಕನಾಮಿಕ್ ಝೋನು ಸೆಟಪ್ ಆಗುತ್ತೆ. ಸೊ ಈ ರೀತಿಯಾಗಿ ಸೆಟಪ್ ಆಗಿರುವಂತಹ ಸ್ಪೆಷಲ್ ಎಕಾನಾಮಿಕ್ ಝೋನನ್ನು ಯಾರು ಕಂಟ್ರೋಲ್ ಮಾಡ್ತಾರೆ, ಫಂಕ್ಷನಿಂಗ್ ಯಾರು ರೆಗ್ಯುಲೇಟ್ ಮಾಡ್ತಾರೆ ಅಂದರೆ ಅದು ಸಹ ಸ್ಟೇಟ್ ಗೌರ್ಮೆಂಟ್. ಸೆಟಪ್ ಮಾಡೋಕ್ಕೂ ನಮಗೆ ಸ್ಟೇಟ್ ಗೌರ್ಮೆಂಟ್ ಬೇಕು, ರೆಗ್ಯುಲೇಷನ್ ಮಾಡೋದ್ರಲ್ಲೂ ಸ್ಟೇಟ್ ಗೌರ್ಮೆಂಟ್ ಇಂಪಾರ್ಟೆಂಟ್ ಆಗುತ್ತೆ. ಸ್ಟೇಟ್ ಗೌರ್ಮೆಂಟಿಂದ ಕೆಲವೊಂದು ರಿಪ್ರೆಸೆಂಟೇಟಿವ್ ಇರ್ತಾರೆ. ಸೊ ಅಪ್ರೂವಲ್ ಕಮಿಟಿ ಅಂತ ಇರುತ್ತೆ, ಅದರಲ್ಲಿ ಡೆವಲಪ್ಮೆಂಟ್ ಕಮಿಷನರ್ಸ್ ಇರ್ತಾರೆ, ಕಸ್ಟಮ್ಗೆ ಸಂಬಂಧಪಟ್ಟಂತಹ ಕಮಿಷನರ್ಸು ಸಹ ಇರ್ತಾರೆ. ಇವರೆಲ್ಲ ಸ್ಟೇಟ್ ರಿಪ್ರೆಸೆಂಟೇಟಿವ್ ಏನು ಏಜೆನ್ಸಿಗಳಿರ್ತಾರಲ್ಲ ಇವರೆಲ್ಲ ಏನು ಮಾಡ್ತಾರೆ, ಆ್ಯನ್ಯುವಲ್ ಬೇಸಿಸ್ ಮೇಲೆ ವರ್ಷ ಯಾವ ರೀತಿ ಅಂತ ಪರ್ಫಾರ್ಮೆನ್ಸನ್ನು ಮಾಡ್ತಿದೆ ಯೂನಿಟ್ಸ್ಗಳು ಮತ್ತು ಏನಾದರೂ ಚೇಂಜಸ್ ಬೇಕಾ, ಇಂಪ್ರೂವೈಸೇಷನ್ ಬೇಕಾ ಅನ್ನೋದನ್ನು ಅವರು ರೆಗ್ಯುಲೇಷನ್ ಮಾಡ್ತಾ ಇರ್ತಾರೆ. ಈ ಒಂದು ಸ್ಪೆಷಲ್ ಎಕಾನಾಮಿಕ್ ಝೋನಿಂದ ಕಂಟ್ರಿ ಎಕಾನಮಿಗೆ ಯಾವ ರೀತಿಯಾಗಿ ಹೆಲ್ಪ್ ಆಗುತ್ತೆ? ಸೊ ಮೇಜರ್ ಆಗಿ ಸ್ಪೆಷಲ್ ಎಕಾನಾಮಿಕ್ ಝೋನಿಂದ ಕಾಂಟ್ರಿಬ್ಯೂಷನ್ ಏನಿದೆ, ಎಕನಾಮಿಕ್ ಡೆವಲಪ್ಮೆಂಟನ್ನು ಅಚೀವ್ ಮಾಡೋದ್ರಲ್ಲಿ ನಮಗೆ ಹೆಲ್ಪ್ ಆಗುತ್ತೆ.
ಈ ಒಂದು ಮಾಡೆಲನ್ನು 1990s ಚೈನಾದಲ್ಲಿ ಆಲ್ರೆಡಿ ಇಂಪ್ಲಿಮೆಂಟ್ ಮಾಡಿದರು. ಸೊ ಅಟ್ರಾಕ್ಟಿವ್ ಕನ್ಸೆಷನ್ ಇರ್ಬೋದು ಅಥವಾ ಕೆಲವೊಂದು ಬೆನಿಫಿಟ್ಸ್ಗಳನ್ನು ಆಫರ್ ಮಾಡೋದ್ರ ಮೂಲಕ ಅವರು ಎಕ್ಸ್ಪೋರ್ಟಲ್ಲಿ ಎಕ್ಸೆಲ್ ಆಗಿದ್ದಾರೆ. ಸೊ ಈ ಒಂದು ಮಾಡೆಲನ್ನು ನಾವು ಇಂಪ್ಲಿಮೆಂಟ್ ಮಾಡೋದ್ರಿಂದ ನಾವು ಒಂದು ಬಿಗ್ಗೆಸ್ಟ್ ಚೇಂಜಸನ್ನು ತರ್ಬೋದು. ಮೇಯ್ನಾಗಿ ಟ್ರೇಡ್ ಬ್ಯಾಲೆನ್ಸನ್ನು ಅಚೀವ್ ಮಾಡೋದ್ರಲ್ಲಿ. ಟ್ರೇಡ್ ಬ್ಯಾಲೆನ್ಸನ್ನು ನಾವು ಅಚೀವ್ ಮಾಡೋದಿರ್ಬೋದು, ಎಕ್ಸ್ಪೋರ್ಟನ್ನು ಜಾಸ್ತಿ ಮಾಡುವಂಥ ಒಂದು ಕಂಡೀಷನ್ನು ಸಹ ನಾವು ತರ್ಬೋದು ಅನ್ನುವಂಥ ವಿಶೇಷ ಆರ್ಥಿಕ ವಲಯದಿಂದ ಬೆನಿಫಿಟ್ಸ್ ಆಗುತ್ತೆ ಅಥವಾ ಅನುಕೂಲ ಆಗುತ್ತೆ ಅನ್ನೋದನ್ನು ಹೇಳ್ಬೋದು. ಇಷ್ಟು ಇನ್ಫಾರ್ಮೇಷನ್ ನಮಗೆ ಸ್ಪೆಷಲ್ ಎಕಾನಮಿಕ್ ಝೋನ್ ಬಗ್ಗೆ ತಿಳಿದಿರಬೇಕು. ನಿಮಗೊಂದು ಕ್ವಶನ್ ಏನಂತಂದರೆ, ಸ್ಪೆಷಲ್ ಎಕಾನಮಿಕ್ ಝೋನನ್ನು ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಅವರು ಒಂದು ಕಮಿಟಿ ಮೂಲಕ ಸೆಟಪ್ ಮಾಡ್ತಾರೆ. ಸೊ ಆ ಕಮಿಟಿ ನೇಮ್ ಏನಿದೆಯಲ್ಲ ಅದು ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ನಾವು ಸಮ್ಟೈಮ್ಸ್ ಮಿಸ್ ಮಾಡಿರ್ತೀವಿ. ಸೊ ಅದು ಯಾವ ಕಮಿಟಿ ಅನ್ನೋದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇನ್ನು ಸ್ಪೆಷಲ್ ಎಕಾನಮಿಕ್ ಝೋನ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಸ್ಟೇಟ್ಮೆಂಟ್ಸ್ಗಳನ್ನು ಸಹ ಕೊಡ್ತಾರೆ. ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್ಸ್ಗಳು ಯಾವ ರೀತಿ ಇರುತ್ತೆ ಅಂದರೆ, ಎಲ್ಲ ಸ್ಟೇಟ್ಸ್ಗಳಲ್ಲೂ ಸಹ ನಾವು ಸ್ಪೆಷಲ್ ಎಕಾನಮಿಕ್ ಝೋನ್ಸ್ಗಳನ್ನು ನೋಡ್ತೀವಿ ಅಥವಾ ಕೋಸ್ಟಲ್ ರೀಜನಲ್ಲಿ ನೋಡ್ತೀವಿ. ಈ ಥರ ಎಕ್ಸ್ಟ್ರೀಮ್ ಕ್ವಶನ್ಸ್ ಏನಿರುತ್ತಲ್ಲ, ಈ ಫ್ಯಾಕ್ಟ್ಸ್ಗಳನ್ನು ನೀವು ಒಂದು ಸರ್ತಿ ಗಮನ ಹರಿಸಬೇಕಾಗುತ್ತೆ. ಜೊತೆಗೆ ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ನಾವು ನೋಡಬೇಕಾದಂದರೆ, ಟ್ರೇಡ್ ಬ್ಯಾಲೆನ್ಸ್ ಮೇಲೆ ಏನಾದರೂ ಕ್ವಶನ್ ಕೇಳಿದಾಗ ನಾವು ಯಾವ ರೀತಿಯಾಗಿ ಭಾರತದ ಟ್ರೇಡ್ ಬ್ಯಾಲೆನ್ಸನ್ನು ಇಂಪ್ರೂವೈಸ್ ಮಾಡ್ಬೋದು ಅಂದಾಗ ನಾವು ಸ್ಪೆಷಲ್ ಎಕಾನಮಿಕ್ ಝೋನ್ನ ಕೆಲವೊಂದು ಪಾಯಿಂಟ್ಸ್ಗಳನ್ನು ಅಥವಾ ಅದ್ರದ್ದು ಏನು ಇಂಪಾರ್ಟೆನ್ಸ್ ಏನಿದೆಯಲ್ಲ, ಬೆನಿಫಿಟ್ಸ್ ಏನಿದೆಯಲ್ಲ ಅದನ್ನು ಎಂಫಸೈಸ್ ಮಾಡಿ ಯುಟಿಲೈಸ್ ಮಾಡ್ಕೋಬೋದು. ಇಷ್ಟು ಇನ್ಫಾರ್ಮೇಷನ್ ನಮಗೆ ಸ್ಪೆಷಲ್ ಎಕಾನಮಿಕ್ ಝೋನ್ಸ್ ಬಗ್ಗೆ ಗೊತ್ತಿದ್ದರೆ ಸಾಕು. ಇನ್ನು ಮುಂದಿನ ಆರ್ಟಿಕಲ್, ಕ್ರಿಪ್ಟೋ ಈಸ್ ನಾಟ್ ಕರೆನ್ಸಿ, ಮಸ್ಟ್ ರೆಗ್ಯುಲೇಟ್ ಇಟ್ ಆ್ಯಸ್ ಅಸೆಟ್. ಈ ಒಂದು ಆರ್ಟಿಕಲನ್ನು ನಾವು UPSC ಸಿಲೆಬಸ್ ನಡಿನಲ್ಲಿ GS ಪೇಪರ್ 3ನಲ್ಲಿ IT ಆ್ಯಂಡ್ ಕಂಪ್ಯೂಟರ್ ಸೆಕ್ಷನಲ್ಲಿ ಮತ್ತು ಮೊಬೈಲೈಸೇಷನ್ ಆಫ್ ರಿಸೋರ್ಸ್ನಲ್ಲಿ ಕನ್ಸಿಡರ್ ಮಾಡೋಣ. ಇನ್ನು KPSCನಲ್ಲಿ GS ಪೇಪರ್ 1ನಲ್ಲಿ ಎಕನಾಮಿ ರಿಲೇಟ್ ಮಾಡ್ಕೊಳ್ಳೋಣ. ಈ ಒಂದು ಆರ್ಟಿಕಲ್ ಇವಾಗ ನ್ಯೂಸಲ್ಲಿ ಯಾಕಿದೆ, ಕ್ರಿಪ್ಟೋ ಕರೆನ್ಸಿ ಮೇಲೆ ಏನು ಮಾತಾಡ್ತಾ ಇದ್ದಾರೆ ಅಂತಂದರೆ, RBIನ ಡೆಪ್ಯೂಟಿ ಗವರ್ನರ್ ಆಗಿರುವಂತಹ ಆರ್ ಗಾಂಧಿಯವರು ಕ್ರಿಪ್ಟೋ ಕರೆನ್ಸಿ ವಿಷಯವಾಗಿ ಒಂದು ಕೇಸನ್ನು ಫೈಲ್ ಮಾಡ್ತಾರೆ. ಏನು ಈ ಕೇಸಲ್ಲಿ ಏನು ಮ್ಯಾಟ್ರ್ ಇದೆ ಅಂದರೆ, ಕ್ರಿಪ್ಟೋ ಕರೆನ್ಸಿಯನ್ನು ನಾವು ಏನು ಮಾಡಬೇಕು, ಇವತ್ತು ಸಪ್ರೇಟ್ ಅಸೆಟ್ ಕ್ಲಾಸ್ ಆಗಿ ಇದನ್ನು ಕನ್ಸಿಡರ್ ಮಾಡಬೇಕು. ಸಪ್ರೇಟ್ ಅಸೆಟ್ ಕ್ಲಾಸ್ ಅಂದರೆ ಏನು? ಫಾರ್ ಎಕ್ಸಾಂಪಲ್, ಇವಾಗ ನಾವು ಈ ಗೋಲ್ಡನ್ನು ನಾವು ಏನಂತ ಕರಿತೀವಿ, ಅಸೆಟ್ ಅಂತ ಕರಿತೀವಿ. ಇದೇ ರೀತಿಯಾಗಿ ಸಹ ನಾವು ಈ ಕ್ರಿಪ್ಟೋ ಕರೆನ್ಸಿಯನ್ನು ಸಪ್ರೇಟ್ ಅಸೆಟ್ ಅಂತ ಕನ್ಸಿಡರ್ ಮಾಡಬೇಕು ಅನ್ನುವಂಥ ಒಂದು ವ್ಯೂ. ಇದರಿಂದ ಗೌರ್ಮೆಂಟ್ನವ್ರು ಏನು ಮಾಡ್ಬೋದು, ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಏನು ಕ್ರಿಪ್ಟೋ ಕರೆನ್ಸಿ ಮೇಲೆ ನಡೀತಾ ಇದೆಯಲ್ಲ ಅದನ್ನು ತಡೆಗಟ್ಟೋದಕ್ಕೆ ಹೆಲ್ಪ್ ಆಗುತ್ತೆ ಅನ್ನುವಂಥದ್ದು ವಿಷಯವನ್ನು ಇಲ್ಲಿ ಎಂಫಸೈಸ್ ಮಾಡಲಾಗಿದೆ. ಸೊ ಇದು ಆರ್ಟಿಕಲ್ ಇವಾಗ ನ್ಯೂಸಲ್ಲಿ ಇರಲು ಕಾರಣ, ಅಥವಾ ಕ್ರಿಪ್ಟೋ ಕರೆನ್ಸಿ. ಸೊ ಹಾಗಿದ್ರೆ ಕ್ರಿಪ್ಟೋ ಕರೆನ್ಸಿಗೆ ಸಂಬಂಧಪಟ್ಟಂಥ ಕೆಲವೊಂದು ಪಾಯಿಂಟ್ಸ್ಗಳನ್ನು ನಾವು ರೀಕಾಲ್ ಮಾಡ್ಕೊಳಕ್ಕೆ ಟ್ರೈ ಮಾಡೋಣ. ಕ್ರಿಪ್ಟೋ ಕರೆನ್ಸಿಯನ್ನು ಡಿಜಿಟಲ್ ಕರೆನ್ಸಿ ಅಂತ ಕರೀಲಾಗುತ್ತೆ. ನಾರ್ಮಲ್ ಆಗಿ ಇವತ್ತು ನಾವು ರುಪೀಸ್ ಅಥವಾ ನೋಟ್ಸ್ಗಳನ್ನು ಎಕ್ಸ್ಚೇಂಜ್ ಮಾಡ್ತೀವಲ್ಲ, ಅದು ಪೇಪರ್ ಫಾರ್ಮಲ್ಲಿ ಇರುತ್ತೆ. ಇದನ್ನು ನಾವು ಫಿಸಿಕಲ್ ಫಾರ್ಮ್ ಅಂತ ಕರಿತೀವಿ. ಡಿಜಿಟಲ್ ಕರೆನ್ಸಿ ಏನಿದೆಯಲ್ಲ, ಈ ಕ್ರಿಪ್ಟೋ ಕರೆನ್ಸಿ ಅನ್ನೋದು ಯಾವುದೇ ರೀತಿಯಂಥ ಫಿಸಿಕಲ್ ಫಾರ್ಮಲ್ಲಿ ಇರಲ್ಲ. ಕಂಪ್ಲೀಟಾಗಿ ಇದನ್ನು ನಾವು ಡಿಜಿಟಲ್ ಕರೆನ್ಸಿ ಅಂತ ಹೇಳ್ಬೋದು. ಇನ್ನು ಕ್ರಿಪ್ಟೋಗ್ರಾಫಿ ಅನ್ನೋದು ಕ್ರಿಪ್ಟೋ ಕರೆನ್ಸಿಗೆ ರಿಲೇಟ್ ಇದೆ. ಈ ಕ್ರಿಪ್ಟೋಗ್ರಾಫಿ ಯಾವ ರೀತಿ ಫಂಕ್ಷನ್ ಮಾಡುತ್ತೆ ಅಂದರೆ, ಯಾವುದೇ ಒಂದು ಟ್ರಾನ್ಸಾಕ್ಷನ್ ರೆಕಾರ್ಡನ್ನು ಏನಿರುತ್ತಲ್ಲ ಅದನ್ನು ಮೇಂಟೈನ್ ಮಾಡುತ್ತೆ. ಸೊ ರೆಕಾರ್ಡನ್ನು ಮೇಂಟೈನ್ ಮಾಡೋದಕ್ಕೋಸ್ಕರ ಇದು ಒಂದು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂತ ಹೇಳ್ಬೋದು. ಸೊ ಯಾವುದೇ ಒಂದು ಕಾಯಿನನ್ನು ಕ್ರಿಯೇಟ್ ಮಾಡೋದಕ್ಕೋಸ್ಕರ ಏನು ಕಂಟ್ರೋಲ್ ಇರುತ್ತಲ್ಲ, ಕ್ರಿಯೇಷನ್ ಆಫ್ ಎಡಿಷನಲ್ ಕಾಯಿನ್ಸ್ ಇರ್ಬೋದು ಅಥವಾ ಟ್ರಾನ್ಸ್ಫರನ್ನು ವೆರಿಫೈ ಮಾಡ್ಬೋದು, ಕಾಯಿನ್ ಓನರ್ಶಿಪ್ಪನ್ನು ಸೆಕ್ಯೂರ್ ಮಾಡೋದ್ರಲ್ಲಿ ಈ ಕ್ರಿಪ್ಟೋಗ್ರಾಫಿ ಏನು ಮಾಡುತ್ತೆ, ಅದು ರೋಲ್ ಮಾಡುತ್ತೆ. ಇದು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂತ ಹೇಳ್ಬೋದು. ಕ್ರಿಪ್ಟೋಗ್ರಾಫಿ ಈಸ್ ರಿಲೇಟೆಡ್ ಟು ಕ್ರಿಪ್ಟೋ ಕರೆನ್ಸಿ. ಇಷ್ಟು ನಮ್ಗೆ ಗೊತ್ತಿರಬೇಕು. ಸೊ ಇನ್ನು ಕ್ರಿಪ್ಟೋ ಕರೆನ್ಸಿಯನ್ನು ನಾವು ಇಟ್ ಅಪೋಸ್ ಟು ಸೆಂಟ್ರಲೈಸ್ ಡಿಜಿಟಲ್ ಕರೆನ್ಸಿ. ಅಂದರೆ ಯಾವುದೇ ಒಂದು ಕರೆನ್ಸಿಯನ್ನು ರೆಗ್ಯುಲೇಷನ್ ಮಾಡುವಾಗ ಒಂದು ಸೆಂಟ್ರಲ್ ಬ್ಯಾಂಕಿಂಗ್ ಸಿಸ್ಟಮ್ ಅಂತ ಇರುತ್ತೆ. ಸೊ ಸೆಂಟ್ರಲೈಸ್ಡ್ ಕರೆನ್ಸಿ ಅಂತ ಕರಿತೀವಿ. ಈ ರುಪೀಸನ್ನು ಯಾವಾಗಲೂ ನಾವು ಗೌರ್ಮೆಂಟ್ ಕಂಟ್ರೋಲ್ ಮಾಡೋದು ನೋಡ್ತೀವಿ, RBI ಕಂಟ್ರೋಲ್ ಮಾಡೋದು ನೋಡ್ತೀವಿ. ಇದೆಲ್ಲ ಬ್ಯಾಂಕಿಂಗ್ ಸಿಸ್ಟಮಲ್ಲಿ ನಡೆಯುತ್ತೆ. ಆದರೆ ಕ್ರಿಪ್ಟೋ ಕರೆನ್ಸಿಯಲ್ಲಿ ಯಾವುದೇ ರೀತಿಯಂಥ ರೆಗ್ಯುಲೇಟರ್ಸ್ ಇರಲ್ಲ. ಅದಕ್ಕೆ ಇದನ್ನು ನಾವು ಏನು ಹೇಳ್ತೀವಿ, ಟಿಪಿಕಲಿ ಡಿಸೆಂಟ್ರಲೈಸ್ಡ್ ಡಿಜಿಟಲ್ ಕರೆನ್ಸಿ ಅಂತ ಹೇಳಲಾಗುತ್ತೆ. ಇನ್ನು ಈ ಒಂದು ಬ್ಲಾಕ್ ಚೈನ್ ಟೆಕ್ನಾಲಜಿ ಬೇಸ್ಡ್ ಮೇಲೆ ಈ ಕ್ರಿಪ್ಟೋ ಕರೆನ್ಸಿ ವರ್ಕ್ ಮಾಡುತ್ತೆ. ಯಾವ ರೀತಿಯಾಗಿ, ಒಂದು ಡಿಸೆಂಟ್ರಲೈಸ್ ಆಗಿರುತ್ತೆ. ನಾವು ಆಲ್ರೆಡಿ ನೋಡಿದ್ವಿ, ಇದು ಸೆಂಟ್ರಲೈಸ್ ಕಂಟ್ರೋಲಲ್ಲಿ ಇರಲ್ಲ, ಡಿಸೆಂಟ್ರಲೈಸ್ ಆಗಿರುತ್ತೆ ಮತ್ತು ಡಿಸ್ಟ್ರಿಬ್ಯೂಟಿವ್ ಆಗಿರುತ್ತೆ. ಸೊ ಒಬ್ಬರಿಂದ ಒಬ್ಬರು ಈಸಿಯಾಗಿ ಡಿಸ್ಟ್ರಿಬ್ಯೂಷನ್ ಮಾಡುವಂಥ ಕಂಡೀಷನ್ ಇರುತ್ತೆ. ಇನ್ನೊಂದು ಪಬ್ಲಿಕ್ ಡಿಜಿಟಲ್ ಲೆಡ್ಜರ್ ಅಂತ ಇರುತ್ತೆ. ಸೊ ಯಾರ್ಯಾರು ಡೆಪಾಸಿಟ್ ಮಾಡ್ತಾರೆ, ಯಾರು ತಗೋತಾರೆ ಅನ್ನೋದು ಒಂದು ಲೆಡ್ಜರ್ ಬೇಸ್ ಮೇಲೆ ಅಥವಾ ಒಂದು ಡೇಟಾ ಬೇಸ್ಡ್ ಮೇಲೆ ವರ್ಕ್ ಆಗುತ್ತೆ. ಟೋಟಲ್ ಆಗಿ ಹೇಳಬೇಕಂತಂದರೆ ಇದೊಂದು ನೆಟ್ವರ್ಕ್ ಬೇಸ್ ಮೇಲೆ ವರ್ಕ್ ಮಾಡುವಂಥ ಟೆಕ್ನಾಲಜಿ. ಲೈಕ್ ಇವಾಗ ಪಿಯರ್ ಟು ಪಿಯರ್ ಗ್ರೂಪಲ್ಲಿ ಇವತ್ತು ನನ್ನ ಡಿಜಿಟಲ್ ಕರೆನ್ಸಿ ಯಾವ ರೀತಿಯಾಗಿದೆಯಲ್ಲ, ಒಂದು ನಾನು ಸಿಂಗಲ್ ಎಂಟಿಟಿ ಅಂತ ಅಂದ್ಕೊಳ್ಳಿ. ಸೊ ಈ ಒಂದು ನನ್ನ ಬ್ಲಾಕ್ ಚೈನ್ ಟೆಕ್ನಾಲಜಿ ನನಗೇನು ಕರೆನ್ಸಿ ಇದೆಯಲ್ಲ, ನನ್ನ ಒಂದು ಡೇಟಾ ಬೇಸನ್ನು ನಾನು ಬೇರೆದವ್ರಿಗೆ ಶೇರ್ ಮಾಡ್ತೀನಿ. ಇದರಿಂದ ಒಂದು ಟ್ರಸ್ಟನ್ನು ಕ್ರಿಯೇಟ್ ಮಾಡ್ತಾ ಇದೆ. ಸೊ ಅದು ಒಂದು ಗ್ಯಾರಂಟಿ ಆಗೋ ಥರ ಒಂದು ಪಾಯಿಂಟ್ ಅಂತ ಹೇಳ್ಬೋದು ಅಷ್ಟೇ. ಬಟ್ ಎಕ್ಸಾಕ್ಟ್ ಆಗಿ ಅದು ಒಂದು ಸೆಕ್ಯೂರಿಟಿಯನ್ನು ಎನ್ಶೂರ್ ಮಾಡುತ್ತೆ ಅಂತ ಇಲ್ಲಿ ಹೇಳೋಕ್ಕಾಗಲ್ಲ. ಸೊ ನಾವು ಫೈನಲ್ ಆಗಿ ಏನು ಹೇಳ್ಬೋದು, ಕ್ರಿಪ್ಟೋ ಕರೆನ್ಸಿ ಅನ್ನೋದು ಲೀಗಲ್ ಟೆಂಡರ್ ಅಲ್ಲ. ಲೀಗಲ್ ಟೆಂಡರ್ ಅಂದರೆ ನಾರ್ಮಲಿ ಇವಾಗ ಒಂದು ನೋಟ್ ಇರ್ಬೋದು ಅಥವಾ ಒಂದು ಕಾಯಿನ್ ಇರ್ಬೋದು. ಇವಾಗ RBI ಇಂದ ಏನಿರುತ್ತೆ, ಒಂದು
ಗವರ್ನರ್ ಸಿಗ್ನೇಚರ್ ಇರುತ್ತೆ, ಅಥವಾ ಲೀಗಲಿ ನಾವು ಅದನ್ನು ಕನ್ಸಿಡರ್ ಮಾಡ್ತಾ ಇದ್ದೀವಿ. ಲೀಗಲ್ ಒಂದು ಎಕನಾಮಿಕ್ ಟ್ರಾನ್ಸಾಕ್ಷನ್ ಮಾಡೋದಕ್ಕೋಸ್ಕರ ಅದನ್ನ ಲೀಗಲಾಗಿ ಯೂಸ್ ಮಾಡ್ತಾ ಇದ್ದೀವಿ. ₹1 ನೋಟನ್ನು ಗೌರ್ಮೆಂಟ್ ಎನ್ಶೋರ್ ಮಾಡಿರುತ್ತೆ, ರಿಮೈನಿಂಗ್ ನೋಟ್ಗಳನ್ನೆಲ್ಲ RBI ಮಾಡುತ್ತೆ. ಸೊ ಈ ರೀತಿಯಾಗಿ ನಾವು ಲೀಗಲ್ ಟೆಂಡರನ್ನು ಕ್ರಿಪ್ಟೋ ಕರೆನ್ಸಿಯಲ್ಲಿ ಕನ್ಸಿಡರ್ ಮಾಡಲ್ಲ. ಈ ಒಂದು ಆರ್ಟಿಕಲಲ್ಲಿರುವಂತಹ ಪ್ರಪೋಸಲ್ ಏನಂತಂದರೆ, ಈ ಒಂದು ಕ್ರಿಪ್ಟೋ ಕರೆನ್ಸಿಯನ್ನು ನಾವು ಸಪ್ರೇಟ್ ಅಸೆಟ್ ಆಗಿ ಕನ್ಸಿಡರ್ ಮಾಡಬೇಕು ಅನ್ನೋಂಥದ್ದು. ಸೊ ಇದರಿಂದ ಆಗುವಂತಹ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ಗಳನ್ನು ನಾವು ಕರ್ಬ್ ಮಾಡಲಾಗುತ್ತೆ ಅನ್ನುವಂತಹ ಒಂದು ವ್ಯೂವನ್ನು ಕೊಟ್ಟಿದ್ದಾರೆ. ಸೊ ಇಷ್ಟು ಇನ್ಫಾರ್ಮೇಷನ್ ನಮಗೆ ಕ್ರಿಪ್ಟೋ ಕರೆನ್ಸಿ ಬಗ್ಗೆ ತಿಳಿದಿರಬೇಕು. ಇನ್ನು ಮುಂದಿನ ಆರ್ಟಿಕಲ್ ನೀಫಾ ಅಮ್ಡಿಸ್ಟ್ ಅ ಪ್ಯಾಂಡಮಿಕ್. ಈ ಒಂದು ಆರ್ಟಿಕಲನ್ನು ನಾವು UPSC ಸಿಲೆಬಸಲ್ಲಿ GS ಪೇಪರ್ 2 ಹೆಲ್ತ್ ಸೆಕ್ಷನಲ್ಲಿ, ಇನ್ನು KPSCನಲ್ಲಿ GS ಪೇಪರ್ 3ನಲ್ಲಿ ಹೆಲ್ತ್ ಆ್ಯಂಡ್ ಹೈಜಿನಲ್ಲಿ ಕನ್ಸಿಡರ್ ಮಾಡೋಣ. ಯಾಕೆ ನ್ಯೂಸಲ್ಲಿದೆ, ನೀವು ಆಲ್ರೆಡಿ ಇದನ್ನು ನೋಡ್ತಾ ಇದ್ದೀರಿ, ಒಂದು 2-3 ದಿನದಿಂದ ಇದು ಬರ್ತಾನೆ ಇದೆ. ನೀಫಾ ವೈರಸ್ಸು ಕೇರಳದಲ್ಲಿ ಔಟ್ಬ್ರೇಕ್ ಆಗಿದೆ. ಸೊ ಕೇರಳದಲ್ಲಿ ನಾವು ಒಂದು ಕೇಸನ್ನು ಸಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಸೊ ಈ ನೀಫಾ ವೈರಸ್ಗೆ ಸಂಬಂಧಪಟ್ಟಂತೆ ನಮಗೆ ಡಿಸೀಸಸಲ್ಲಿ UPSC ಪಾಯಿಂಟ್ ಆಫ್ ವ್ಯೂ ಆಗಲಿ ಅಥವಾ KPSC ಕೆಲವೊಂದು ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ ಕೇಳುವಾಗ ನೀಫಾ ವೈರಸ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೈನ್ಸ್ ಸೆಕ್ಷನಲ್ಲಿ ಕರೆಂಟ್ ಅಫೇರ್ಸ್ ನಾವು ಜಾಸ್ತಿ ನೋಡಬೇಕಾಗುತ್ತೆ. ಸೊ ಹಾಗಾಗಿ ಈ ಒಂದು ಡಿಸೀಸ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಡಿಸೀಸಲ್ಲಿರುವಂಥ ಫೀಚರ್ಸ್ಗಳು ಏನಿದೆ ಅನ್ನೋದನ್ನು ನಾವು ಚೆಕ್ ಮಾಡೋಣ. ಸೊ ನೀಫಾ ವೈರಸ್ ಬಗ್ಗೆ ನೋಡಬೇಕಾದ್ರೆ ಫಸ್ಟ್ ಟೈಮ್ ಇದನ್ನು ಎಲ್ಲಿ ರಿಕಗ್ನೈಸ್ ಮಾಡಿದ್ದಾರೆ ಅಂದರೆ 1999ನಲ್ಲಿ. ಇದು ಪಿಗ್ ಫಾರ್ಮರ್ಗೆ ಮಲೇಷ್ಯಾದಲ್ಲಿ ಬರುತ್ತೆ. ಸೊ ಮಲೇಷ್ಯಾದಲ್ಲಿ ಇದನ್ನು ಫಸ್ಟ್ ಡಿಟೆಕ್ಟ್ ಮಾಡಿದ್ದಾರೆ. ಇಂಡಿಯಾದಲ್ಲಿ ಬಂದಿರೋದು 2001ನಲ್ಲಿ ಮತ್ತು 2007ನಲ್ಲಿ 2 ಕೇಸ್ ನೋಡ್ತೀವಿ. 2001ನಲ್ಲಿ ಸಿಲಿಗುರಿ ಅನ್ನುವಂಥ ಒಂದು ಪ್ಲೇಸಲ್ಲಿ ಬರುತ್ತೆ, ಇನ್ನೊಂದು 2007ನಲ್ಲಿ ವೆಸ್ಟ್ ಬೆಂಗಾಲಲ್ಲಿ 2ನೇ ಕೇಸ್ ಬರುತ್ತೆ. ಈ ರೀತಿಯ ಸಸ್ಪೆಕ್ಟ್ ಇವಾಗ ರೀಸೆಂಟಾಗಿ ನಾವು ಕೇರಳದಲ್ಲಿ ನೋಡ್ತಾ ಇದ್ದೀವಿ. WHO ಪ್ರಕಾರ ಆಲ್ಮೋಸ್ಟ್ ಡೆತ್ ರೇಟ್ ಅಥವಾ ಫೆಟಾಲಿಟಿ ಏನಿದೆ ಅಲ್ಲಿ ನೀಫಾ ವೈರಸ್ದು 40% ಇಂದ 70% ಇದೆ. ಸೊ ಚಾನ್ಸಸ್ ಆಫ್ ಸರ್ವೈವಲ್ ಎಷ್ಟು ನೋಡ್ಬೋದು, 40% ಇಂದ 75% ನೀಫಾ ವೈರಸ್ ಇನ್ಫೆಕ್ಟೆಡ್ ಪರ್ಸನ್ಗೆ. ನೀಫಾ ವೈರಸ್ನ ಕೆಲವೊಂದು ಫೀಚರ್ ಯಾವ ರೀತಿ ಸ್ಪ್ರೆಡ್ ಆಗುತ್ತೆ ಅಂದರೆ, ಇದನ್ನು ಝೋನೋಟಿಕ್ ಡಿಸೀಸ್ ಅಂತ ಕರಿತೀವಿ. ಝೋನೋಟಿಕ್ ಡಿಸೀಸ್ ಅಂದರೆ ನಾರ್ಮಲಿ ಆ್ಯನಿಮಲಿಂದ ಹ್ಯೂಮನ್ಗಾಗುತ್ತೆ. ಇನ್ಫೆಕ್ಟ್ ಆಗಿರುವಂಥ ಹ್ಯೂಮನ್ ಇನ್ನೊಬ್ರಿಗೆ ಟ್ರಾನ್ಸ್ಮಿಷನ್ ಮಾಡ್ತಾರೆ. ಸೊ ಇದು ಹ್ಯೂಮನ್ ಟು ಹ್ಯೂಮನ್ ಟ್ರಾನ್ಸ್ಮಿಷನು ಸಹ ಆಗುತ್ತೆ. ಯಾವ ಎನಿಮಲ್ಸ್ಗಳು ಹ್ಯೂಮನ್ ಟ್ರಾನ್ಸ್ಮಿಷನ್ ಆಗೋದ್ರಲ್ಲಿ ಅಂದರೆ ವೈರಸನ್ನು ಕ್ಯಾರಿ ಮಾಡ್ತವೆ ಅಂದರೆ ಬ್ಯಾಟ್ಸು ಮತ್ತು ಪಿಗ್ಸು. ಇದನ್ನು ನ್ಯಾಚುರಲ್ ಹೋಸ್ಟ್ ಯಾವುದಕ್ಕೆ ಕರಿತೀವಿ ಅಂದರೆ ಫ್ರೂಟ್ ಬ್ಯಾಟ್ ಅಂತ ಕರಿತೀವಿ. ಇದನ್ನು ಟೀರೋಪೋಡಿಯೋ ಫ್ಯಾಮಿಲಿನಲ್ಲಿ ಕ್ಲಾಸಿಫೈ ಮಾಡ್ತೀವಿ. ಮೇಜರಾಗಿ ನಾವು ಸೌತ್ ಅಥವಾ ಸೌತ್ ಈಸ್ಟ್ ಏಷ್ಯಾ ರೀಜನಲ್ಲಿ ಇದನ್ನು ಮೇಜರಾಗಿ ಕಾಣ್ತೀವಿ. ಈ ಒಂದು ನೀಫಾ ವೈರಸ್ಗೆ ಯಾವುದೇ ರೀತಿಯಂಥ ಟ್ರೀಟ್ಮೆಂಟ್ ಇಲ್ಲ, ಜೊತೆಗೆ ವ್ಯಾಕ್ಸಿನನ್ನು ಸಹ ನಾವು ಕಂಡುಹಿಡಿದಿಲ್ಲ. ಸೊ ಇಷ್ಟು ಇನ್ಫಾರ್ಮೇಷನು ನೀಫಾ ವೈರಸ್ ಬಗ್ಗೆ ನಮಗೆ ಗೊತ್ತಿರಬೇಕು. ಇನ್ನು ಕ್ವಶನ್ ಆಫ್ ದ ಡೇ ಸೆಕ್ಷನಲ್ಲಿ ಸ್ಪೆಷಲ್ ಎಕಾನಮಿಕ್ ಝೋನ್ಗೆ ರಿಲೇಟ್ ಆಗಿರುವಂಥ ಕ್ವಶನನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು. ಆಲ್ ದ ವೆರಿ ಬೆಸ್ಟ್.